ಎಲ್ಲೋ ದೂರದಿ ಜಿನುಗುವ ಹನಿಗಳೇ, ಎಲ್ಲೋ ದೂರದಿ ಜಿನುಗುವ ಹನಿಗಳೇ, ಬನ್ನಿ ಬನ್ನಿ ಬಿರುಮಳೆಯಾಗಿ ಬತ್ತಿದ ಹೊಳೆಕೆರೆ ತುಂಬಲಿ ತುಳುಕಲಿ, ಬತ್ತಿದ ಹೊಳೆಕೆರೆ ತುಂಬಲಿ ತುಳುಕಲಿ, ಹೊಸ ಹಸುರೇಳಲಿ ನೌರಾಗಿ, ಹೊಸ ಹಸುರೇಳಲಿ ನೌರಾಗಿ, ಎಲ್ಲೋ ದೂರದಿ ಜಿನುಗುವ ಹನಿಗಳೇ. ಶಿವಪುರಕ್ಕೆ ಪ್ರವೇಶ ಮಾಡ್ತಾ ಇದ್ರೆ ರೋಮಾಂಚನ ಆಗ್ತಾ ಇದೆ. ಅದಕ್ಕೆ ಶಾಂತಿಯ ನೆಲವೀಡು ಮಲೆನಾಡಿಗೆ ಸ್ವಾಗತ. ಶೆಣೈ ಮಾಮ್ ನಿಮಗ ಕಾಯ್ತಾ ಇದ್ದಾರೆ. ಇನ್ನು ಊರಲ್ಲಿ ಸರ್ಪಟಕ್ಕೆ ಹೆಚ್ಚ ಕಾರ್ಯಕ್ರಮ ಇದೆ ಅಣ್ಣ. ದಯವಿಟ್ಟು ನೋಡಿ, ಗದ್ದಲ ಬೇಡ, ನಮ್ಮಿಂದ ಬೇರೆಯವರಿಗೆ ತೊಂದರೆ ಆಗಬಾರ್ದು. ಆಗ್ತಾ ಇರೋ ಸಂತೋಷನ ಕೆಲವರಿಗೆ ತಡ್ಕೊಳಕ್ಕಾಗ್ತಾ ಇಲ್ಲ. ಇವತ್ತು ಏನೇ ಆಗಲಿ, ಮೊದಲು ದೇವರ ದರ್ಶನವನ್ನು ಪಡೆಯೋಣ, ಆಮೇಲೆ ನಂತರ ನನ್ನ ತಾಯಿಯ ದರ್ಶನ. ಇವತ್ತು ಸಂಜೆ ಕೂತ್ಕೊಂಡು ಮುಂದಿನ ಹೋರಾಟಗಳ ಬಗ್ಗೆ ಎಲ್ಲ ಚರ್ಚೆ ಮಾಡೋಣ, ನಿಧಾನವಾಗಿ ಮಾತಾಡೋಣ ಎಲ್ಲರೂ. ನೀ ಹೇಳಿದ್ಮೇಲೆ ಮುಗೀತು. ನಡೀರಿ ನಡೀರಿ, ಎಲ್ಲ ದೇವರ ದರ್ಶನವನ್ನು ಮಾಡಿ. La 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 ಏನೇ ಚಂದ್ರಕುಮಾರ ಬಂದ ಅಂತ ಕಾಣಿಸುತ್ತೆ. ಜನರ ಸಂಭ್ರಮವೇ ಹಾಗೆ ಹೇಳ್ತಾ ಇದೆ. ಹೌದು ರೀ, ಅವನು ಜನಪ್ರಿಯತೆ ಗಳಿಸಿರದೆ ಹಾಗೆ. ಇದನ್ನ ದೊಂಬರಾಟ ಅಂತಾನು ಹೇಳ್ಬೋದಲ್ಲ. ಮೊಸರಲ್ಲಿ ಕಲ್ಲು ಹುಡುಕ್ಬೇಡಿ, ನಾನು ಹೋಗಿ ಬರಬೇಕಾದ್ರೆ ಬಾಜಾ ಭಜಂತ್ರಿ ಹಿಡ್ಕೊಂಡು ಫುಲ್ ಸ್ಕೋಪ್ ತಗೊಂಡು ಬರ್ತಾ ಇದ್ದಾನೆ. ಬರ್ಲಿ ಬರ್ಲಿ, ನನಗೆ ಅನುಕೂಲವೇ ಆಗತ್ತೆ. 3 ವರ್ಷದ ತಪಸ್ಸಿನ ಫಲ ಫಲಿಸ್ತಾ ಇದೆ ಅಲ್ಲೇನೆ? ಖಂಡಿತ ಅತ್ತೆ. ಅಮ್ಮ, ಎಲ್ಲ ಚೆನ್ನಾಗಿದ್ದೀರಾ? ನಮ್ ಲಕ್ಷ್ಮಿ ನಿಂಗೆ ಇಷ್ಟವಾಗಿರೋ ಎಲ್ಲ ತಿಂಡಿಗಳನ್ನೂ ಮಾಡಿಟ್ಟಿದ್ದಾಳೆ. ನೀನು ಕೈಕಾಲು ಮುಖ ತೊಳ್ಕೊಂಡು ಬರೋದೊಂದೇ ಬಾಕಿ. ಬೇಗ ಬಾ. ಬಾರಯ್ಯ ಬಾ. ನೀನು ಬಂದಿದ್ದು ನನಗೆ ತುಂಬಾ ಸಂತೋಷ ಆಯ್ತು ಕಣೋ. ಆದ್ರೆ ಒಂದು ದುಃಖ, ಲತಾನ ಯಾಕೋ ಕರ್ಕೊಂಬಂದಿಲ್ಲ ನೀನು? ಇದು ನಿನ್ನ ಮನೆ ಕಣೋ. ಬಾ ಬಾ. ಸರಿಯಾದ ಸಮಯಕ್ಕೆ ಬರ್ತಾಳಣ್ಣ. ನನ್ನ ಜೈಲುವಾಸ 15 ದಿನ ಇದ್ದಿದ್ದು 3 ವರ್ಷ ಆಗೋದಕ್ಕೆ ನೀನು ಒಬ್ಬ ಕಾರಣಕರ್ತ ಅಂತ ನಂಗೆ ಚೆನ್ನಾಗಿ ಗೊತ್ತು. ಆ ವಿಚಾರ ಮನೇಲಿ ತೆಗಿಯೋಲ್ಲ, ಅದಕ್ಕೆ ನಿನಗೆ ಗಾಬರಿ ಬೇಡ. ಆದರೆ ನಿನ್ನ ಕುತಂತ್ರ ನಂಗೆ ಗೊತ್ತಿದೆ ಅನ್ನೋದು ನಿನಗೆ ಗೊತ್ತಿದ್ರೆ ಅಷ್ಟು ಸಾಕು. ಯಾಕೋ ಏನೇನೋ ಮಾತಾಡ್ತಾ ಇದ್ಯಾ ನೋಡು. ನೀನು ಈ ಮನೆಗೆ ಬಂದು ಈ ಮನೆ ಕಾಂತಿ ಹೆಚ್ಚಿದೆ ಕಣೋ. ಬಾ ಬಾ. ಅಣ್ಣ ತಮ್ಮಂದಿರು ಹೀಗೆ ರಾಮ ಲಕ್ಷ್ಮಣರ ತರ ಇರಪ್ಪ. ಅಮ್ಮ, ನಾನೇನೋ ಲಕ್ಷ್ಮಣ ಆಗ್ಸಿದ್ದ, ಆದರೆ ಅಣ್ಣ ರಾಮ ಆಗ್ತಾನೋ ರಾವಣ ಆಗ್ತಾನೋ ಅದೇ ನಮ್ಮ ಮುಂದಿರೋ ಪ್ರಶ್ನೆ. ಒಳ್ಳೆ ಹುಡುಗರು, ತಿಂಡಿ ತಿನ್ನಲ್ವಾ?
ಬನ್ನಿ. ಬಾ ಬಾ ಒಳಗ್ ಬಾ. ಅಪ್ಪ, ಇವತ್ತು ನಮ್ಗೆಲ್ಲ ಒಂದ್ ಸಿಹಿ ಸುದ್ದಿ. ಏನೋ ಅದು? ಸುದ್ದಿ ಔಪಚಾರಿಕವೋ, ಧಾರ್ಮಿಕವೋ, ವ್ಯವಹಾರಿಕವೋ? ಅದೆಲ್ಲ ನನಗ್ ಗೊತ್ತಿಲ್ಲ, ಆದ್ರೆ ಚೈತನ್ಯದಾಯಕ ಅಂತ ಮಾತ್ರ ಹೇಳ್ಬೋದು. ಏನು ಪುಟ್ಟಿ ಅದು? ಅಪ್ಪ, ಇವತ್ತು ಚಂದ್ರಣ್ಣ ಬಂದ್ಯಾನೆ ಊರಿಗೆ. ಓಹೋ, ಇದ ವಿಚಾರ. ಈ ಸಂಭ್ರಮ ಪೀಠಿಕೆ ಎಲ್ಲ ನೋಡಿ ಏನು ಅಂದ್ಕೊಂಡಿದ್ದೆ. ಜೈಲಿಂದ ಕೈದಿಯೊಬ್ಬ ಹೊರಗೆ ಬಂದಿದ್ದಾನೆ. ತಪ್ಪಿಸ್ಕೊಂಡು ಅಥವಾ ಶಿಕ್ಷೆ ಅನುಭವಿಸಿಯೋ ಅಷ್ಟೇ ತಾನೇ. ಜಾನಕಿ, ಎಲುಬಿಲದ ನಾಲಿಗೆ ಎತ್ತಬೇಕಾದ್ರೂ ತಿರುಗುತ್ತೆ, ಆದ್ರೆ ನಾವು ಅದನ್ನ ಹರಿ ಬಿಡಬಾರ್ದು ಅಷ್ಟೇ. ಯಾಕೆ ಅಂತೀನಿ? ಇಷ್ಟಕ್ಕೂ ನಾನು ಯಾರು ಒಳ್ಳೇದಕ್ಕೆ ಹೇಳ್ತಾ ಇದ್ದೀನಿ? ನನ್ನ ಮೇಲೆ ಯಾಕೆ ಎಗರಾಡ್ತಾ ಇದ್ರ ನೀವು? ಅಲ್ವೇ, ಅವಳು ಏನಂತಂದ್ಲು? ಚಂದ್ರು ಊರಿಗೆ ಬಂದಿದ್ದಾನೆ ಅಂದ್ಲು ಅಷ್ಟೇ. ಅಯ್ಯೋ, ಅದಕ್ಕೆ ನಾನೇನಂದೆ? ಕಳ್ಳರು, ಕೊಲೆಗಡಕರು, ಜೈಲಿಂದ ಬಂದಿರೋರು, ಇವ್ರ ಸುದ್ದಿ ನಮ್ಗೆ ಯಾಕೆ ಅಂದೆ? ಜಾನಕಿ, ಜೈಲಿಗೆ ಹೋಗಿ ಬಂದವರೆಲ್ಲ ಕೊಲೆಗಡಕರಲ್ಲ. ಕೊಲೆ ಮಾಡಿದವರು, ಕಟಕರು ಜೈಲಿನಲ್ಲೇ ಇರಬೇಕು, ನಿಜ, ಅದು ವಾಸ್ತವ. ಆದ್ರೆ ಅದೆಷ್ಟೋ ಜನ ಮಹಾತ್ಮರು, ಹುತಾತ್ಮರು ತಮ್ಮ ಜೀವನದ ಬಹುಕಾಲನ ಕಳೆದಿರೋದೇ ಜೈಲಿನಲ್ಲಿ. ಅಷ್ಟ್ಯಾಕೆ ದೇವಕಿಗೆ ಕೃಷ್ಣ ಪರಮಾತ್ಮ ಹುಟ್ಟಿದ್ದು ಕೂಡ ಜೈಲಿನಲ್ಲಿ ಅನ್ನೋದನ್ನು ಮರಿಬೇಡ. ಇಲ್ಲಿ ಜೈಲಿಗೆ ಯಾಕೆ ಹೋಗಿ ಬಂದ್ರು ಅನ್ನೋದು ಮುಖ್ಯ ಆಗತ್ತೆ ಅಷ್ಟೇ. ಅಮ್ಮ, ಚಂದ್ರಣ್ಣ ಏನಾದ್ರೂ ಕೆಟ್ಟ ಕೆಲಸ ಮಾಡಿ ಜೈಲಿಗೆ ಹೋಗಿದ್ರೆ ಇಲ್ಲಿನ ಜನಗಳು ಅವನ್ ಬಂದ ಅಂತ ಯಾಕೆ ಸಂತೋಷ ಪಡ್ತಿದ್ರು? ಅದು ಅವನು ಒಳ್ಳೆತನಕ್ಕೆ ಜನಗಳು ಕೊಟ್ಟಿರೋ ಸತ್ಕಾರ, ಇಲ್ಲಿನ ಜನಗಳ ಸಂಸ್ಕಾರ. ಸಾಕಮ್ಮ, ನೀನು ಪ್ರವಚನ ಮಾಡಕ್ ಶುರು ಮಾಡ್ಬಿಟ್ಯಾ? ನನಗೆ ಯಾರ ಪ್ರವಚನ ಆಗ್ಲಿ ಪ್ರಮಾಣ ಪತ್ರ ಆಗ್ಲಿ ಬೇಕಾಗಿಲ್ಲ. ಆದ್ರೆ ಒಂದು ಮಾತು, ಜೈಲಿಗೆ ಹೋದವ್ರು ಯಾರು ಈ ಮನೆ ಬಾಗಿಲಿಗೆ ಬರ್ಕೂಡ್ದು ಅಷ್ಟೇ. ಜಾನಕಿ, ಚಂದ್ರು ಮನಸ್ಸು ಮಾಡಿದ್ದಿದ್ರೆ, ಅವನ ಸ್ವಸಾಮರ್ಥ್ಯನ ಅವನ ಸ್ವಂತಿಕೆಗೆ ಬಳಸ್ಕೊಂಡಿದ್ದಿದ್ರೆ ಇವತ್ತು ಅವನು ಏನೋ ಆಗ್ಬಿಡ್ಬೋದಾಗಿತ್ತು. ಆದ್ರೆ ಅವನು ವ್ಯವಸ್ಥೆಯ ಅವ್ಯವಸ್ಥೆಯ ಬಗ್ಗೆ ಧ್ವನಿ ಎತ್ತದ, ಸಂಘಟಿತ ಹೋರಾಟನ ಹುಟ್ಟು ಹಾಕದ. ಇದನ್ನ ಸಹಿಸದೇ ಇರುವಂತ ಕೆಲವರು ಅವನನ್ನ ಜೈಲಿಗೆ ತಳ್ಳಿದ್ರು ಅಷ್ಟೇನೆ. ಇದು ಸತ್ಯ ಕತೆ, ಆದ್ರೆ ಆಮೇಲೆ ಹುಟ್ಕೊಂಡ ಉಪಕಥೆಗಳು ಮೂಲ ಕಥೆನೆ ತಿರ್ಚಿದೆ ಅಷ್ಟೇ. ಜಾನಕಿ, ಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಒಂದು ಮಾತು ಹೇಳ್ತಾನೆ, ಬಲಂ ಬಲಮತಾತ್ಮಸಿ ಕಾಮರಾಗ ವಿವರ್ಜಿತಂ ಅಂತ. ಈ ಊರಿನ ಕೆಲವು ಬಲಾಢ್ಯ ನೇತಾರರ ಮುಂದೆ ನಿಂತ್ಕೊಂಡು ರಾಗದ್ವೇಷಾದಿಗಳಿಲ್ಲದೆ ನಾನು ನಿಮಗಿಂತ ಬಲವಾಗಿದ್ದೀನಿ ಅಂತ ತೋರಿಸೋದಿಕ್ಕೆ ಚಂದ್ರು ತನ್ನ ನಡವಳಿಕೆಯಲ್ಲಿ ನಿಂತ. ಆದ್ರೆ ಅದು ದ್ವಾಪರ ಯುಗ, ಇದು ಕಲಿಯುಗ. ಇಲ್ಲಿ ಎಲ್ಲ ಉಲ್ಟಾ ಪಲ್ಟಾ ಆಗ್ತಾ ಇದೆ ಅಷ್ಟೇ. ನೀವೆಂತಾದ್ರೂ ಹರಿಕತೆ ದಾಸರಾಗ್ಬೇಕಿತ್ತು. ಇವಳು ಕಾವ್ಯ ನಮ್ಗೆ ತತ್ವ ಪದಗಳನ್ನ ರಚಿಸಿ ಕೊಡ್ತಾ ಇದ್ಲು. ಅನಗತ್ಯವಾದ ಗೊಣಗಾಟ ವ್ಯಕ್ತಿತ್ವಕ್ಕೆ ಕುಂದು ತರುತ್ತೆ ಜಾನಕಿ. ಹೌದು ರೀ, ಹಾಗೇನೆ ಅನಗತ್ಯವಾದಂತ ಒಡನಾಟ ಅಪಾಯಕ್ಕೆ ಕಾರಣ ಆಗುತ್ತೆ. ನಾನು ನಿಮ್ಮನ್ನ ಮೊದಲನೇ ಸಲ ನೋಡಿದ್ದು ಕಾಲೇಜಲ್ಲಿ. ಒಂದ್ಸಲ ಒಂದ್ ದೊಡ್ಡ ಸ್ಟ್ರೈಕ್ ಅಲ್ಲಿ, ಆಗ ನೀವು ಪೊಲೀಸ್ ಟೊಪ್ಪಿನೇ ಹಾರಿಸ್ಬಿಟ್ಟಿದ್ರಿ. ಹೌದಾ? ಚಂದ್ರಣ್ಣ, ನಿಮ್ ಬಗ್ಗೆ, ನಿಮ್ ಹೋರಾಟದ ಬಗ್ಗೆ ನಮ್ ತಂದೆ ನನ್ಗೆ ಸಾಕಷ್ಟು ವಿಷಯಗಳನ್ನ ತಿಳಿಸಿದ್ದಾರೆ. ನಿಮ್ ವ್ಯಕ್ತಿತ್ವದ ಬಗ್ಗೆ ಒಂಥರ ಕುತೂಹಲ ಮೂಡಿಸ್ತಿದೆ. ಹೊಗಳಿಕೆ ಅಂದ್ರೆ ನಿಮ್ ತಂದೆಗೆ ಅಲರ್ಜಿ ಅಲ್ವಾ? ನೀನು ಶುರು ಮಾಡ್ಬಿಟ್ಯಾ? ಆಹಾ, ಏನು ನನ್ಗೆ ಚಮಕ್ಕ? ಇರೋದನ್ನ ಹೇಳ್ದೆ ಅಷ್ಟೇ. ಅದ್ ಸರಿ ಚಂದ್ರಣ್ಣ, 3 ವರ್ಷ ನೀವು ಜೈಲಲ್ಲಿ ಹೇಗಿದ್ರಿ? ಜೈಲಿನ ಮುದ್ದೆ, ಸುಖದ ನಿದ್ದೆ, ಇದ್ರಿದ್ದೆ, ಎದ್ರೆದ್ದೆ. ಚೆನ್ನಾಗಿದೆ ಇದು. ಮತ್ತೆ ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗತೊರೆಗಳಿಗೆ ಅಂಜಿದೊಡೆ ಎಂತಯ್ಯ ಅಂತ ಜೈಲಲ್ಲಿ ಯಾರಾದ್ರೂ ಅಳ್ತಾ ಕೂರ್ತಾರ? ಸರಿಯಾಗಿ ಹೇಳಿದ್ಯಾ ಕಾವ್ಯ. ಜೈಲು ವಾಸ ಅನ್ನೋದು ನಮ್ಮ ಹೋರಾಟದ ಒಂದು ಭಾಗ. ಹಾಗಾಗಿ ಸರಿಯಾದ ಹೋರಾಟಕ್ಕೆ ಜೈಲು ಸೇರಿದ್ರೆ ನಮ್ಗೆ ಹೆಮ್ಮೆ ಇರುತ್ತೆ. ಚಂದ್ರಣ್ಣ, ದೇಶದ ಬಗ್ಗೆ, ಧರ್ಮದ ಬಗ್ಗೆ ನಿಮ್ಗಿರೋ ಕಾಳಜಿ ನಮಗೂ ಬರ್ಲಿ ಅಂತ ಆಸೆ.
ಜೈಲಲ್ಲಿ ನಾನು ಪೇಪರ್ ಓದ್ತಾ ಇದ್ದೆ. ಚಿನ್ನ, ಒಂದೆರಡು ಬಾರಿ ನಿನ್ನ ಹಾಡಿನ ಬಗ್ಗೆ ಬರೆದಿರೋದು ನಾನು ಓದಿದ್ದೆ. ಇವನಪ್ಪ ಬಂದ ಪೋಂಕ್ರ. ಕರುಣಾಕರ ಶೆಟ್ಟಿಗೆ ಗೊತ್ತಿಲ್ದಿರೋ ಮೊಂಗ ವಿದ್ಯೆಗಳೇ ಇಲ್ಲ. ಬಂದ ಇನ್ನೇನ್ ಬಾಂಬ್ ಸಿಡಿಸ್ತಾನೋ. ಓಹೋ, ತ್ರಿಮೂರ್ತಿಗಳು ನಮ್ಮ ಊರಿನಲ್ಲಿ ಪ್ರತ್ಯಕ್ಷ. ಎಲ್ಲೇ ತ್ರಿಮೂರ್ತಿಗಳು? ಮತ್ತೇನು, ನೀವು ಮೂವರು ಒಂದಾಗಿದ್ದೀರಿ. ಯಾಕೆ ಕರುಣಾಕರ ಶೆಟ್ರೆ, ನಿಮ್ಗೇನ್ ಹೊಟ್ಟೆ ಉರಿನಾ? ನನಗೆ ಯಾಕೆ ಹೊಟ್ಟೆ ಉರಿ? ನನಗೆ ಯಾಕೆ? ಮತ್ತೆ ಇಲ್ಲಿ ಯಾಕೆ ನಿಂತಿದ್ದೀರಾ? ಸುಮ್ನೆ ನಿಮ್ ದಾರಿ ಹಿಡ್ದು ಹೋಗಿ. ಅಯ್ಯಯ್ಯೋ, ಊರ್ ಮನೆಯಲ್ಲಿ ಮಾತಾಡುದು ತಪ್ಪ? ಅಯ್ಯಯ್ಯೋ, ತಪ್ಪಲ್ಲ. ಅಂಡೆ ಪಿರಿಕೆಯಾಗಿ ಮಾತಾಡಿದ್ರೆ ತಪ್ಪು. ನಮಗೆ ಯಾಕೆ ಯಾರ್ಯಾರ ಸುದ್ದಿ ಪೊಕ್ಕಡೆ? ನೋಡಿದ್ರಾ, ಇವನೇ ನಮ್ಮ ಅಣ್ಣನ ದೊಡ್ಡ ವೀಕ್ನೆಸ್. ಸರಿಯಾಗಿ ಹೇಳಿದ್ರಿ. ರಾಜಕಾರಣ ಎಲ್ಲಿ ಕೆಡತ್ತೆ ಅಂದ್ರೆ, ಮೂಲತಃ ನಮ್ಮ ಅಣ್ಣ ತುಂಬಾ ಒಳ್ಳೆಯವನೇ. ಇಂಥ ಬಟ್ಟಂಗಿಗಳಿಂದ ಅವನು ಹಾಳಾಗಿ ಹೋಗಿದ್ದಾನೆ. ಚಂದ್ರಣ್ಣವ್ರೆ, ನಿಮ್ಮ ಹತ್ರ ನಾನು ಸಾಕಷ್ಟು ವಿಚಾರಗಳನ್ನ ಮಾತಾಡಬೇಕು, ತಿಳ್ಕೋಬೇಕು. ಅದಕ್ಕೆ ಯಾಕೆ ಯೋಚನೆ ಮಾಡ್ತೀರಾ? ಮಾತಾಡೋಣ. ನನಗೆ ಗೊತ್ತಿರೋದನ್ನ ನಾನು ಹೇಳ್ತೀನಿ. ಚಂದ್ರಣ್ಣ, ಚಂದ್ರಣ್ಣ ಎಲ್ಲೋದ? ಶಣೈ, ಚಂದ್ರಣ್ಣ ಇಲ್ವಾ? ಚಂದ್ರ, ಬಂದೆ. ಸ್ವಲ್ಪ ಬರ್ತೀಯ ಚಂದ್ರಣ್ಣ? ನಡಿ ಹೋಗೋಣ. ಅವಾಗ ಮಾತಾಡಿದ್ವಲ್ಲ, ಅದೊಂದು ಸೆಟ್ಲ್ಮೆಂಟ್ ಮಾಡಿಬಿಡೋಣ. ಅಲ್ಲ ಕಳಯ್ಯ, ಎಷ್ಟು ವರ್ಷದಿಂದ ಉಳುಮೆ ಮಾಡ್ಕೊಂಡು ಬಂದಿದ್ವಿ. ಆ ನಾರಾಯಣ ಸ್ವಾಮಿಯವ್ರ ಮಾತು ಕೇಳಿ ಹೆಬ್ಬೆಟ್ ಹಾಕ್ತವಲ್ಲಯ್ಯ. ಅಲ್ಲ, ಆಗುಲ್ಲ ಅಂತಾರು ಹೇಳುವಂಗಿರಲ್ಲ. ಅದು ಸರಿನೇ. ಶಂಕರಪ್ಪ ಗೌಡ್ರ ಮಾತನ್ನ ನಾವ್ಯಾರು ಮೀರ್ದವ್ರಲ್ಲ. ಅವ್ರ ಮಗ ನಾರಾಯಣ ಸ್ವಾಮಿಗಳು ಊರಿಗೆ ದೊಡ್ಡ ಮನುಷ್ಯರು. ಸುಂದರೇಶ್ ಅಣ್ಣ ಬಂದ್ರಂತ ಕಾಣ್ತದೆ. ಕೂಗ್ ಕೇಳ್ತ, ನೀನೊಂದು ಕೂಗ್ ಹಾಕ. ನಮಸ್ಕಾರ. ಇವರು ಮಂಜ, ಇವರು ವಾಸಪ್ಪ ಗೌಡ್ರು, ಅವ್ರು ಶಾಮಣ್ಣ. ಇರ್ಲಿ ಬಿಡೋ ಸುಂದೇಶ, ನಾನೇನು ಊರಿಗೆ ಹೊಸಬನಾ? ನೋಡಿ ಚಂದ್ರಣ್ಣ, ನಮ್ಮ ಸಮಸ್ಯೆನ ಎಷ್ಟೋ ವರ್ಷಗಳಿಂದ ನಾವು ದೇವಸ್ಥಾನ ಜಮೀನನ್ನ ಗೇಡಿ ಮಾಡ್ಕೊಂಡು ಬಂದಿದ್ದೀವಿ. ನಿಮ್ಮ ಅಣ್ಣ ಖಾಲಿ ಪೇಪರ್ ಮೇಲೆ ಸೈನ್ ತಗೊಂಡಾರೆ. ಇಲ್ಲಿ ಬಿಡಿ ವಾಸಪ್ಪ ಕೊಡ್ರೆ, ನಿಮ್ ಸಮಸ್ಯೆ ನಂಗೆ ಅರ್ಥ ಆಗತ್ತೆ. ನಮ್ಮ ಅಣ್ಣ ಹೋಗ್ತಿರೋ ದಾರಿ ಕಾನೂನು ಪ್ರಕಾರ ಸರಿ ಇಲ್ಲ. ಹೋಗಿ ನಿಮ್ಮ ಅಣ್ಣ ಇವ್ರ ಜಮೀನನ್ನ ಯಾವ್ದೋ ರೆಸಾರ್ಟ್ ಮಾಡೋದಕ್ಕೆ ಯಾವ್ದೋ ಕಂಪನಿ ಕೊಡ್ತಾ ಇದಾರಂತೆ. ಯಾಕೆ ನಮ್ಮ ಅಣ್ಣ ಈ ರೀತಿ ತಪ್ಪದಾರಿ ಹಿಡ್ದ? ನನಗೆ ಅರ್ಥನೇ ಆಗ್ತಾ ಇಲ್ಲ. ನಾವೇ ಉತ್ತಿ ಬೆಳೆದ ಜಮೀನು ನಮ್ಮ ಕೈಲಿ ಬಿಟ್ಟು ಹೋಗಕ್ ಆಗ್ತಾ ಇಲ್ಲ. ನಿಮ್ ನೋವು ನಮಗೆ ಅರ್ಥವಾಗತ್ತೆ. ಚಂದ್ರಣ್ಣ ಬಂದಿದಾರಲ್ಲ, ಎಲ್ಲ ಸರಿಯಾಗತ್ತೆ. ಆದ್ರೆ ನಾವೀಗ ಹೇಳ್ದೆ ಇದ್ರೆ ನಮ್ಮನ್ನ ಬಲವಂತವಾಗಿ ಎಬ್ಸ್ತಾರಂತೆ. ನೀವು ಯೋಚನೆ ಮಾಡಬೇಡಿ. ನಿಮಗೆ ಯಾರಿಗೂ ಅನ್ಯಾಯ ಆಗದೆ ಇರೋ ಹಾಗೆ ಆ ಜಮೀನನ್ನ ನಾನು ವಾಪಸ್ ಕೊಡಿಸ್ತೀನಿ. ಅಂತೂ ಆ ವಂಶದ ಮನೆ ಮಗನೇ ಬಂದು ಹೇಳಿದ ಮೇಲೆ ನಮಗೆ ನಂಬಿಕೆ ಬರ್ತಾ ಇದೆ. ನಾರಾಯಣ ಸ್ವಾಮಿಗಳ ಹಠದ ಮುಂದೆ ನಮಗೆ ಗೆಲ್ಲೋ ಚಾಲೆಂಜ್ ಇದೆ. ಇದೆಲ್ಲ ಸಾಧ್ಯ ಆಗುತ್ತಾ? ಸುಂದರೇಶ, ಜನರಿಗೋಸ್ಕರ ಏನಾದ್ರು ಮಾಡ್ಬೇಕು ಅಂತಾನೆ ಈ ಊರಿಗೆ ಬಂದಿದ್ದೀನಿ. ಪ್ರಯತ್ನ ಮಾಡ್ತೀನಿ. ಆದ್ರೆ ಒಂದು, ನಾವಿವತ್ತು ಭೇಟಿ ಆಗಿರೋದು ಗುಟ್ಟಾಗಿರ್ಲಿ. ನೀವ್ಯಾರು ಏನು ಯೋಚನೆ ಮಾಡಬೇಡ. ನಡಿ, ಸರಿ ಹೋಗೋಣ ಸುಂದರೇಶ. ಅಡೇರೆ ಬಂದು ಹೇಳಿದ ಮೇಲೆ ಏನಾಗೋಕ್ಕಿಲ್ಲ ಅಂತ ಅಂದ್ರೆ
ತಲತಲಾಂತರಗಳಿಂದ ಉತ್ಕೊಂಡು ಬಿತ್ಕೊಂಡು ಹಂದಿ ತರ ಬಿದ್ದಿದ್ದು ನನ್ನ ಮಕ್ಕಳನ್ನ ಈ ಚಂದ್ರನ ಗೇಣಿದಾರರು ಅನ್ನೋ ಸರ್ನೇಮ್ ಕೊಟ್ಬಿಟ್ನ. ಈ ಮೋಸ ಹೋಗೋರು ಇರೋಷ್ಟೊತ್ತು ಮೋಸ ಮಾಡೋರು ಇದ್ದೇ ಇರ್ತಾರ ಬಿಡಿ ಅಂತ ಹೇಳ್ದ ಈ ಚಂದ್ರಣ್ಣ. ಅಂದ್ರೆ ಈಗ ನೀವು ಇಲ್ಲ ಊರಿನ ಜನ ಅಲ್ಲ ಇಲ್ಲ ಹಂಗೆ ಏನೋ ಗೊಣಗ್ತಿದ್ಯಾ? ಅಲ್ಲ 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 ಈ ಚಂದ್ರಣ್ಣ ಈ ಮಾತನ್ನ ಅವ್ರ ಅಣ್ಣ ಹೇಳದ್ನ ಇಲ್ಲ? ಅಣ್ಣನಿಗೆ ಕಣೋ, ಆದ್ರೆ ಹೇಳಿರೋದು ಬೆನ್ ಹಿಂದೆ, ನಾವು ಮುಂದೆ ಹೇಳೋ ಹಾಗೆ ಮಾಡಬೇಕು. ಓ ಅಂದ್ರೆ ಮಾಮೂಲಿ ಮಾಮೂಲಿ. ಅಲ್ಲಿ ಈ ಚಂದ್ರಣ್ಣ ಇಲ್ಲಿ ಮಣ್ಣಿನ ಋಣ ನನಗೂ ಅದಿ ಅಂತ ಹೇಳ್ದ. ಅದಿಷ್ಟೇ ಕಣೋ ಅದ್ರ ಅರ್ಥ. ಅವನು ಮಂಗಳೂರು ಬಿಟ್ಬಿಡ್ತಾನೆ, ಇಲ್ಲಿ ಬಂದು ಸೆಟ್ಲ್ ಆಗ್ಬಿಡ್ತಾನೆ. ಜಮೀನ್ ವಿಷಯದಲ್ಲಿ ಗೇಣಿದಾರರ ಪರವಾಗಿ ನಿಂತು ಹಣ್ಣನಿಗೆ ಸೆಡ್ ಹೊಡಿತಾನೆ. ಇದು ಸ್ವಲ್ಪ ಯಾದಿಸೋಕ ಒಂದು ಹೆಚ್ಚಾತ್. ಅಲ್ಲೇ ಕಣ ಇರೋದು ಸ್ವಾರಸ್ಯ. ಏನ್ ಸ್ವಾರಸ್ಯ ತೆಗಿರಿ ಗುರುಗಳ. ಆ ಚಂದ್ರಣ್ಣ ಊರು ಉದ್ಧಾರ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾನೆ. ಅತ್ಲಾಗ ನೋಡಿದ್ರೆ ಅವನ ಅಣ್ಣ ಈಗಾಗಲೇ ಪೂರ ನಾನು ಊರು ಉದ್ಧಾರ ಮಾಡಿ ಆಗ್ಯದ ಅಂತ ಹೇಳ್ಕೊಂಡು ತಿರುಗ್ತಾ ಇದ್ದಾನೆ. ಈ ಎರಡೂ ಉದ್ಧಾರಗಳು, ಆ ಎರಡೂ ಉದ್ಧಾರಗಳ ಮಧ್ಯೆ ನಾವು ಬಲವಾದ ಒಂದು ಕಗ್ಗಂಟು ಹಾಕಬೇಕು. ಇಲ್ಲ ಅಂದ್ರೆ ಈ ಊರು ಭವಿಷ್ಯತ್ತಿನಲ್ಲಿ ವಂಶ ಪಾರಂಪರ್ಯ ಆಸ್ತಿಯಾಗಿ ಅವ್ರ ಪಾಲಿಗೆ ಉಳ್ಕೊಂಡ್ಬಿಡುತ್ತೆ. ಹಿಂಗಾಗಬಾರ್ದು ಗುರುಗಳ. ಆ ದೇವಸ್ಥಾನ ಜಮೀನ ಅವನ ಅಣ್ಣ ಈಗಾಗಲೇ ಪರದೇಶಿ ಕಂಪ್ನಿಗಳಿಗೆ ಮಾರಿ ಆಗ್ಯದೆ, ಕೋಟಿಗಟ್ಟಲೆ ಲಾಭ ಬಂದಾಗ್ಯದೆ. ಇದ್ರ ಮಧ್ಯೆ ಈ ಗತಿಗೆಟ್ಟ ಊರಿನ ಪೂರ ಅದಕ್ಕೆ ಹೆಬ್ಬೆಟ್ಟು ಒತ್ಕೊಂಡು ಕೂತ್ಕೊಂಡಾವೆ. ಇಷ್ಟೆಲ್ಲ ಎಡಬಟ್ಟು ಇಟ್ಕೊಂಡು ಆ ಚಂದ್ರನ ಇಲ್ಲಿ ಬಂದು ಈ ಊರಿನ ಜನರನ್ನ ನ್ಯಾಯ ತರಿಸ್ಕೊಡ್ತೀನಿ, ನಿಮ್ಗೆ ನ್ಯಾಯ ತರಿಸ್ಕೊಡ್ತೀನಿ, ನಾವು ಇಲ್ಲಿ ಬಂದು ನ್ಯಾಯ ತರಿಸ್ಕೊಡೋದು? ಲೇ, ಈ ದೇವಸ್ಥಾನದ ಜಮೀನ ಯಾರು ಸಾಗುವಳಿ ಮಾಡ್ತಾರೋ ಅವ್ರನ್ನ ಗೇಣಿದಾರರು ಅಂತ ಚಂದ್ರಣ್ಣ ಹೇಳಿದ್ದಾನೆ. ಅಂದ್ರೆ ಈ ಉಳುವವನೇ ಭೂಮಿ ಒಡೆಯ ಅಂತ ಒಂದು ಕಾನೂನು ಬಂತಲ್ಲ, ಈ ಭೂ ಸುಧಾರಣೆ ಕಾನೂನು ಅಂತ ಅನ್ಬಿಟ್ಟು ಕೇಳಿದ್ದೆ. ಅದ್ರ ಪ್ರಕಾರ ಅವ್ನು ಹೇಳಿರೋದು. ಹೌದು. ಆದ್ರೆ ಅವ್ರ ಅಣ್ಣ ಎಂತ ಕೆಲಸ ಮಾಡೋನು, ನಾನೇ ಗೇಣಿದಾರ ಅಂತ ಆಲ್ರೆಡಿ ಪತ್ರ ಮಾಡಿಸ್ಕೊಂಡ್ಬಿಟ್ಟವನಲ್ಲ. ಅವ್ನ್ ಬರ್ಲಿ, ಅಣ್ಣ ತಮ್ಮದ್ರ ಮಧ್ಯೆ ಶುರು ಆಗುತ್ತೆ ವಾಲಿ ಸುಗ್ರೀವನ್ ಕಾಳಗ. ಅದರಲ್ಲಿ ತಮ್ಮ ಪಾತ್ರ ಶ್ರೀರಾಮಚಂದ್ರ. ಆದ್ರೆ ಇಲ್ಲಿ ಶ್ರೀರಾಮನ ಪಾತ್ರ ಪೋಷಣೆ ಒಂದು ಚೂರು ಚೇಂಜ್ ಆಗುತ್ತೆ ಕಣ. ತಪ್ಪೇನಿಲ್ಲ ತಪ್ಪೇನಿಲ್ಲ ಅಂತ್ಯಾ. ಅದು ತ್ರೇತಾಯುಗ, ಇದು ಕಲಿಯುಗ. ಮರೆಯಲ್ಲಿ ನಿಂತು ವಾಲಿಗೆ ಬಾಣ ಬಿಡೋ ಇಲ್ಲಿಗೆ ಶ್ರೀರಾಮ ಸುಗ್ರೀವನಿಗೂ ಬಾಣ ಬಿಡ್ತ. ಇದ್ರಲ್ಲಿ ನನ್ನ ಪಾತ್ರ ಅಂತ ಗುರುಗಳೇ? ನಿಮಗ ಏನು ಪಾತ್ರ ಕೊಡೋದು? ನಿಮಗೂ ಪಾತ್ರ ಇದೆ ಕಣ. ಹೇಗಿದ್ರು ಇದು ಕಿಷ್ಕಿಂದ ಕಾಂಡ ಅಲ್ವೇ? ನಿಮಗೂ ಪಾತ್ರ ಕೊಟ್ರೆ ನನಗೆ ಮೇಕಪ್ ಖರ್ಚು ಉಳಿಯುತ್ತಲ್ಲ.